करड़ी 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 कन्नड़ में करड़ी भालू, उसको हिंदी में भालू। ಹಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದೇನು ಅಂತಂದರೆ ಆಕ್ಸಿಡೆಂಟ್ ಆಗಿಬಿಟ್ಟು 2 ಮಂತ್ಸು ರೆಸ್ಟ್ ತೊಗೊಂಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ಬೋದು. ನೀವು ಸಪೋರ್ಟ್ ಮಾಡೋದ್ರಿಂದನೇ ಒಂದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನೂ ನನಗೆ ಮಾಡೋದಕ್ಕೆ ಇನ್ನೂ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಇವತ್ತು ನಾನು ಬಂದಿದ್ದೀನಿ ಮಸನಗುಡಿ. ಈ ಮಸನಗುಡಿ ಮೈಸೂರಿಂದ 100 ಕಿಲೋಮೀಟ್ರ್ ಇದೆ. ಆ 100 ಕಿಲೋಮೀಟ್ರಲ್ಲಿ ಎಂತೆಂಥ ಪ್ಲೇಸ್ಗಳಿದೆ ಗೊತ್ತಾ? ತುಂಬ ಚೆನ್ನಾಗಿರೋ ಪ್ಲೇಸ್ಗಳಿದೆ. ಬಂದು ಆರಾಮಾಗಿ ವಿಸಿಟ್ ಮಾಡ್ಬೋದು. ಒಂದು ಒಳ್ಳೆ ಮುರುಘನ ದೇವಸ್ಥಾನ ಇದೆ, ಅಂದರೆ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ. ಬಂಡೀಪುರದಿಂದ ಬಂದರೆ ನಿಮಗೆ ಅಲ್ಲಿ ಮಧುಮಲೈ ಫಾರೆಸ್ಟಿಂದ ಬಂದು ಲೆಫ್ಟ್ ತಗೊಂಡ್ರೆ ನಿಮಗೆ ಅಲ್ಲಿ ಮಸನಗುಡಿ ಅಂತ ಬರುತ್ತೆ. ನಿಮಗೆ ಬಸ್ಸು ಕನ್ವೀನಿಯನ್ನು ಇದೆ, ಬಟ್ ಒಂದ್ಸರಿ ನೋಡಿಕೊಂಡು ಬಸ್ ಹತ್ತಬೇಕು. ಯಾಕೆ ಅಂತಂದರೆ ನಿಮ್ಮ ಓನ್ ವೆಹಿಕಲ್ಲು, ಅಂದರೆ ನಿಮ್ಮ ಸ್ವಂತ ಗಾಡಿಗಳೆಲ್ಲ ಬಂದರೆ ನಿಮಗೆ ಆರಾಮಾಗಿ ಬರ್ಬೋದು, ಓಡಾಡ್ಬೋದು. ಆಮೇಲೆ ನಿಮಗೆ ಮಸನಗುಡೀಲಿ ರೂಮ್ಗಳು ಸ್ಟೇಯಿಂಗ್ಗೆ ರೂಮ್ಗಳು ಸಿಕ್ಕಿದ್ರೆ ಆರಾಮಾಗಿ ಒಂದು 500-1000, ಅಂದರೆ ಒಂದೊಂದು ಟೈಮಲ್ಲಿ ನಿಮಗೆ ಸೀಸನ್ ವೈಸು. ಈಗ ಸೀಸನ್ ವೈಸ್ ಅಲ್ಲ, ವೀಕೆಂಡ್ಸು ವೀಕ್ ಡೇಸಲ್ಲಂತೂ ತುಂಬ ಕಡಿಮೆಗೆ ರೂಮ್ಗಳು ಸಿಗುತ್ತೆ. ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು. ಒಂದು ದಿನದಲ್ಲಿ ಒಂದು 3-4 ಪ್ಲೇಸ್ಗಳನ್ನ ನೀವು ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಂಡೀಪುರ ನೋಡ್ಬೋದು. ಮತ್ತು ಆಮೇಲೆ ಮಧುಮಲೈ ಫಾರೆಸ್ಟಲ್ಲಿ ನೀವು ಟೈಗರ್ ರಿಸರ್ವ್ ಫಾರೆಸ್ಟಲ್ಲಿ ನೀವು ಸಫಾರಿಗೆ ಬರ್ಬೋದು. ಇಲ್ಲ ಅಂತಂದರೆ ಮತ್ತೆ ನೀವು ಬಂಡೀಪುರದಲ್ಲಿ ಸಫಾರಿ ಮಾಡ್ಬೋದು. ಮಸನಗುಡಿ ಹತ್ರ ಒಂದು ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ, ಅದು ತುಂಬ ಚೆನ್ನಾಗಿದೆ. ಅದಾದಮೇಲೆ ಇಲ್ಲೂ ಒಂದು ಸಫಾರಿ ಸಿಗುತ್ತೆ, ಜೀಪ್ ಸಫಾರಿ ಅಂತ ಅಂದ್ಬಿಟ್ಟು. ಅಲ್ಲೂ ಒಂದು 700-800 ನಿಮಗೆ ಸಫಾರಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಈ ಪ್ಲೇಸ್ನ ಬಂದು ನೋಡಿ. ನಾನು ಕೂತಿದ್ದೀನಿ ನೋಡಿ, ಎಂಥ ಪ್ಲೇಸು. ಹಿಂದ್ಗಡೆ ಸುಬ್ರಹ್ಮಣ್ಯ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ, ತೋರಿಸ್ತೀನಿ ಮುಂದೆ. ಮಾರ್ನಿಂಗ್ ಬಂದರೆ ಒಳ್ಳೆ ಇಬ್ಬನಿ ಎಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ. ಒಳ್ಳೆ ಫೌಂಟೇನ್ಸ್ ಕಾಣಿಸುತ್ತೆ. ಈ ಜಾಗಗಳು ತುಂಬ ಯಾರೂ ನೋಡಿಲ್ಲ ಅಂತ ಅನ್ಕೋತೀನಿ. ನೋಡಿದ್ರೂ ಅಕಸ್ಮಾತಾಗಿ ಗೊತ್ತಿರಲ್ಲ ಇಂಥ ಪ್ಲೇಸ್ಗಳು ನಮ್ಮ 100 ಕಿಲೋಮೀಟ್ರ್, ಮೈಸೂರಿಂದ 100 ಕಿಲೋಮೀಟ್ರಲ್ಲಿ ಇದೆ ಅಂತ ಅಂದರೆ. ಸೊ ಈ ಥರ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ತುಂಬ ಈಸಿ ಆಗುತ್ತೆ. ನಾನು ನಿಮ್ಮನ್ನು ಜಾಸ್ತಿ ಏನು ಕೇಳ್ಕೊಳ್ಳಲ್ಲ. ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿದ್ರೆ ಸಾಕು. ಆಮೇಲೆ ಇನ್ನೊಂದು ಏನು ಅಂತಂದರೆ, ನೀವು ಅಕಸ್ಮಾತಾಗಿ ಏನಾರ ಬೆಳಗ್ಗೆ ಹೊತ್ತಂತೂ 6 ಗಂಟೆಗೆ ಬರಬೇಕು. 6 ಗಂಟೆಗೆ ಬಂದರೆ ಮಾತ್ರ ಎಂಟ್ರಿ. ಅದಕ್ಕೂ ಮುಂಚೆ ಬರಬೇಡಿ. ಯಾಕೆ ಅಂತಂದರೆ ಬಂದರೆ ಒಳಗಡೆ ಬಿಡಲ್ಲ. 9 ಗಂಟೆ ನೈಟ್ಗೆ ಕ್ಲೋಸ್ ಆಗುತ್ತೆ. 9 ಗಂಟೆ ಒಳಗಡೆ ಬರಬೇಕು ನೀವು, ಮತ್ತೆ ಎಂಟ್ರಿ ಆಗಬೇಕು ಅಂತಂದರೆ. ನೋಡಿ, ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ದೀವಿ. 8:30 to 9:30, ಈವ್ನಿಂಗು 5:30 to 6 PM, 6 ಗಂಟೆ. ಇದ್ರಲ್ಲಿ ಫುಲ್ಲು ಬಿಡ್ತಾರಲ್ಲ ನೋಡಿ, ಜಿಂಕೆಗಳು ಅಲ್ಲೇ ಇದೆ ಫುಲ್ಲು. ಒಳಗಡೆ 8:30ಗೆ ಬಿಡ್ತಾರೆ. ಬಂದು ಆನೆ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ, ಅಂದರೆ ಅದು ಏನು ತಿನ್ನುತ್ತೆ ಊಟ, ಅದ್ರ ಬಗ್ಗೆ. ಬನ್ನಿ ಅದನ್ನು ನೋಡ್ಕೊಬರೋಣ. ನೋಡಿ, ಆನೆಗಳ ಹೆಸರು ಭೀಮ, ಕಾಮಾಕ್ಷಿ, ಅನ್ನ, ಇಂದರ್, ಮೂರ್ತಿ. ಆನೆಗಳಿಗೆ ಫುಡ್ಡು ಎಲ್ಲ ಏನು ತಯಾರು ಮಾಡಿರ್ತಾರೆ ಇದೆಲ್ಲ ಇದೆ ನೋಡಿ. ಇಲ್ಲೇ ಇಲ್ಲೋ ಕಾಣಿಸ್ತಾ ಇರ್ಬೋದು ನಿಮಗೆ. ರಾಗಿ, ರೈಸು, ಸಾಲ್ಟು, ಜಾಗರಿ, ಮಿನರಲ್ ಮಿಕ್ಸ್ಚರು, ಕೊಕೊನೆಟ್ಟು, ಶುಗರ್ ಕೇನು ಇದೆಲ್ಲ ಹಾಕಿ ಫುಡ್ನ ತಯಾರು ಮಾಡಿರ್ತಾರೆ. ಇಲ್ಲಿ ನೋಡಿ, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ಹಾಕಿದ್ದಾರೆ ಅಲ್ಲೇ. ಭೀಮಾಗೆ ಎಷ್ಟು ಕೊಡಬೇಕು, ಕಾಮಾಕ್ಷಿ
ಅದೇನೋ ಹೆಸರು ಗೊತ್ತಾಗ್ತಿಲ್ಲ ನನಗೆ. ಅಣ್ಣ ಮಧುಮಲೈ ನೋಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಫುಡ್ ಕೊಡಬೇಕು ಅನ್ನೋದನ್ನು ಆನೆಗಳಿಗೆ ಬರೆದು ಇಟ್ಟಿದ್ದಾರೆ. ರಘು ಅಂತ ಇದೆ ನೋಡಿ, ಅದಕ್ಕೆ ಆಸ್ಕರ್ ಅವಾರ್ಡ್ ಬಂದಿರೋದು ನೋಡಿ, ಕಾಣಿಸ್ತಾ ಇದೆ. ಮೋದಿಯವರು ಬಂದು ಇಲ್ಲಿ ಇದು ಮಾಡಿದಾರಲ್ವ. ಆಸ್ಕರ್ ಅವಾರ್ಡ್ ಬಂದಿರೋದು ಇದಕ್ಕೇ. ರಘು ಅಂತ ಅಂದ್ಬಿಟ್ಟು ಆನೆ ಹೆಸರು. ಇದೇ ಆನೆಗೆ ಎಷ್ಟು ಫುಡ್ ಕೊಡಬೇಕು ಅಂತ ಅಲ್ಲಿ ಇಟ್ಟಿದ್ದೀರಿ ಗೊತ್ತಾ, ತೋರಿಸಿದ್ನಲ್ಲ ಅದು. ಈ ಆನೆ ಕ್ಯಾಂಪಿಂಗ್ಗೆ ಬರಬೇಕು ಅಂತಂದರೆ 8:30 ಬಂದರೆ ನಿಮಗೆ ಮಧುಮಲೈಯಲ್ಲಿ ಆನೆ ಕ್ಯಾಂಪಿಂಗ್ ಬರ್ಬೋದು. 8:30 to 9 ಗಂಟೆ ಅಷ್ಟೇ. ನೋಡಿ ಅಲ್ಲಿ ಕಾಲಿಗೆ ಏನೋ ಹಾಕ್ತಿದಾರಲ್ಲ, ಅದು ಬೇವಿನ ಎಣ್ಣೆ. ಕಾಲಿಗೆ ಅಕಸ್ಮಾತಾಗಿ ಏನಾರ ಏಟಾಗಿದ್ದರೆ ಅದಕ್ಕೆ, ಅಥವಾ ಏನಾರ ಇಂಜುರಿಗಳು ಏನಾರ ಆಗಿದ್ದರೆ ಅದಕ್ಕೆ ಬೇಗನೆ ವಾಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಎಣ್ಣೆಗಳನ್ನ ಹಾಕ್ತಾರೆ. ಹಾಕ್ತಾಯಿದ್ದಾರೆ ನೋಡಿ. ನೋಡಿ ಅಲ್ಲಿ ಶೆಡ್ ಕಾಣಿಸ್ತಿದೆಯಲ್ಲ, ಕಾಡಲ್ಲಿ ಆನೆಗಳನ್ನ ಹಿಡ್ದಾಗ ತಗೊಬಂದು ಅಲ್ಲಿ ಕೂಡಾಕಿ ಅದನ್ನು ಇವ್ರ ಮಾತು ಕೇಳೋ ಗಂಟನೂ ಅದು ಅಲ್ಲಿಂದ ಬಿಡಲ್ಲ, ಅಲ್ಲಿ ಗಂಟ ಪಳಗಿಸ್ತಾರೆ. ಪಳಗಿಸ್ಬಿಟ್ಟು ಆಮೇಲೆ ಆನೆಗಳನ್ನ ಇಲ್ಲಿಗೆ ತಗೊಬಂದು ಇವ್ರು ಹೇಳ್ದಂಗೆ ಕೇಳೋಂಗೆ ಆದಾಗ ಅದನ್ನು ಓಡಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಅಲ್ಲಿ ಶೆಡ್ ಕಾಣಿಸ್ತಿದೆಯಲ್ಲ, ಅದು ಶೆಡ್ಡು ಹೆಂಗಿದೆ ನೋಡಿ. ಮನುಷ್ಯ ಏನೆಲ್ಲ ಮಾಡ್ಬೋದು. ನೋಡಿ ಈಗ ಆನೆಗಳಿಗೆ ಫುಡ್ನ ಯಾವ ಥರ ಮಿಕ್ಸ್ ಮಾಡ್ತಾರೆ ಅನ್ನೋದನ್ನು ನೋಡ್ಬೋದು. ಈಗ ಫುಲ್ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಇದೆಲ್ಲ ಎಲ್ಲ ಮಿಕ್ಸ್ ಮಾಡಿ ಈ ಥರ ಆನೆಗೆ ಫುಡ್ ಹಾಕೋದು. ಚೀಲದಲ್ಲಿ ಹಾಕೋತಾರೆ, ಬಟ್ ಕೇಳಿಸ್ತಾ ಇಲ್ಲ ಅನಿಸುತ್ತೆ ನನ್ನ ಮಾತು. ನೋಡಿ ಚೀಲದಲ್ಲಿ ಇಟ್ಕೊಂಡಿದ್ದಾರೆ, ಎತ್ಕೊಂಡೋಗಿ ಆಮೇಲೆ ತಿನ್ನಿಸ್ತಾರೆ. ನೋಡಿ ಎಲ್ಲ ಮಾವುತರು ಬಂದು ಅದನ್ನು ಫುಡ್ನ ಅವ್ರವ್ರ ಆನೆಗೆ ನೋಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಈಗ ತಿನ್ಸೋದಕ್ಕೆ. ತಿನ್ನಿಸ್ತಾ ಇದ್ದಾರೆ. ನೋಡಿ ರಘು ಆನೆ ತಿಂತು. ನೋಡಿ ತಿನ್ಕೊಂಡು ಎಲ್ಲ ಅವ್ರ ಡ್ಯೂಟಿಗಳಿಗೆ ಹೊರಟು. ಈಗ ಎಲ್ಲ ಹೊರಡುತ್ತೆ, ಈಗ ಒಂದೊಂದಾಗಿ ಮುಗೀತು. ಟಿಫನ್ ಟೈಮ್ ಮುಗೀತು, ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವು ಈಗ. ನೋಡಿ ಆನೆ ಕ್ಯಾಂಪಿಂಗಲ್ಲಿ ಆನೆಗೆ ಫುಡ್ ತಿನ್ನಿಸೋದು ಏನು ಅಂತ ಗೊತ್ತಾಯ್ತಲ್ಲ, ಏನೇನು ಹಾಕ್ತಾರೆ, ಏನೇನು ತಿನ್ನಿಸ್ತಾರೆ ಅದೆಲ್ಲ ಗೊತ್ತಾಯ್ತಲ್ಲ, ಅದೆಲ್ಲ ತೋರಿಸಿದ್ದೀನಿ. ಬನ್ನಿ, ಆನೆ ಕ್ಯಾಂಪಿಂಗು ಚೆನ್ನಾಗಿರುತ್ತೆ. ಒಂಥರ ನೋಡಿಕೊಂಡು ಬಂದರೆ ನಮಗೂ ಒಂದಷ್ಟು ನಾಲೆಡ್ಜ್ ಬರುತ್ತೆ. ಆಮೇಲೆ ನೀವು ಬೆಳಗ್ಗೆನೇ ಬಂದರೆ ಈ ಕಡೆ ಒಂದು 3-4 ಪ್ಲೇಸ್ಗಳನ್ನ ಕವರ್ ಮಾಡ್ಬೋದು ಆರಾಮಾಗಿ. ಬನ್ನಿ, ಸಕ್ಕತ್ತಾಗಿರುತ್ತೆ. ನೋಡಿ ಒಂದಷ್ಟು ಇನ್ಫಾರ್ಮೇಷನ್ಗಳು ತಿಳ್ಕೊಂಡಂಗಾಗುತ್ತೆ. ಬನ್ನಿ ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಈಗ. ಬಸವನಗುಡಿ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಜೀಪ್ ಸಫಾರಿ ಮತ್ತು ರೂಮ್ ಬೇಕಾ ಅಂತ ಕೇಳ್ತಾ ಇರ್ತಾರೆ. ನೀವು ಅಕಸ್ಮಾತಾಗಿ ಏನಾರು ಸ್ಟೇ ಮಾಡ್ತೀನಿ ಅಂತಂದರೆ ಇಲ್ಲಿ ಕಡಿಮೆಗೆ ರೂಮ್ ಸಿಗುತ್ತೆ, ರೂಮ್ ಮಾಡಿಕೊಂಡು ಇಲ್ಲೇ ಸ್ಟೇ ಆಗ್ಬೋದು. ಆಫ್ ರೋಡು ಮುಂದ್ಗಡೆ ಒಬ್ರೇನಾ ಬ್ರೋ? ಒಬ್ರೇನಾ? ನೋಡಿ ಆಫ್ ರೋಡು ಬನ್ನಿ. ಈಗ ಆಫ್ ರೋಡ್ ಅಂತ ಇದ್ದೀವಿ. ಬಂದರೆ ಬಾರ್ಗಿಂಗ್ ಮಾಡಿಕೊಂಡು ನೀವು 700 ವೀಕ್ ಡೇಸಲ್ಲಿ ಬಂದರೆ ಒಂದು 800 ಎಲ್ಲ ಬರ್ತಾರೆ. ಇಲ್ಲ ಅಂತಂದರೆ ಒಂದು 900 1000ಗೆಲ್ಲ ಬರ್ತಾರೆ. ಬೆಳಗ್ಗೆನೇ ಬನ್ನಿ, ಬೆಳಗ್ಗೆನೇ ಬಂದರೆ ಒಳ್ಳೆ ಸಫಾರಿ ಚೆನ್ನಾಗಿರುತ್ತೆ. ಈಗ ಆಫ್ ರೋಡಲ್ಲಿ ನಿಮಗೆ ಸುಬ್ರಹ್ಮಣ್ಯರ ದೇವಸ್ಥಾನ ಇರುತ್ತೆ ನೋಡೋದ. ನೋಡಿ ಎದುರುಗಡೆ ಕಾಣಿಸ್ತಿರೋದೆಲ್ಲ ಸುಂದರವಾದ ಮೌಂಟೇನ್ಸು, ಸುಂದರವಾಗಿತ್ತು. ತುಂಬ ಪಕ್ಕದಲ್ಲಿರೋ ಜಾಗಗಳೆಲ್ಲ ಹೇಗಿದೆ ಅಂತಂದರೆ ಆ ಬೆಟ್ಟ ಕಾಣಿಸುತ್ತಲ್ಲ, ಆ ಬೆಟ್ಟದಿಂದ ಪಕ್ಕದಲ್ಲೇ
ನೋಡಿ. ಈ ಬೆಟ್ಟ ಆದಮೇಲೆ ಊಟಿ. ಇಲ್ಲಿರೋ ಸುಬ್ರಹ್ಮಣ್ಯನ ದೇವಸ್ಥಾನನೇ ವಿಭೂತಿ ಮಲೆ ಅಂತಲೂ ಕರೀತಾರೆ. ತುಂಬ ಸುಂದರವಾಗಿದೆ ದೇವಸ್ಥಾನ. ಮಳೆಗಾಲದಲ್ಲಂತೂ ಬಂದರೆ ತುಂಬ ಸಕ್ಕತ್ತಾಗಿರುತ್ತೆ. ಬಟ್ ರಿಸ್ಟ್ರಿಕ್ಟೆಡ್ ಅಂತ ಬಿಡಲ್ಲ ಅಂತ ಅನ್ಕೋತೀನಿ. ನೋಡಿಕೊಂಡು ಅಕಸ್ಮಾತಾಗಿ ಏನಾರ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀನಿ ಅಂತಂದರೆ ಬನ್ನಿ. ತುಂಬ ಚೆನ್ನಾಗಿದೆ ದೇವಸ್ಥಾನವೂ. ಅಕ್ಕಪಕ್ಕದಲ್ಲಿರೋ ಮೌಂಟೇನ್ಸಿಂದ ಅಂತೂ ಇನ್ನೂ ಸುಂದರವಾಗಿ ಕಾಣಿಸುತ್ತೆ. ಬೆಳಗ್ಗೆನೇ ಬಂದರೆ ಚೆನ್ನಾಗಿರುತ್ತೆ. ಅಂತಂದರೆ ನೀವು ಅಕಸ್ಮಾತಾಗಿ ಬಂದರೆ ಆಫ್ ರೋಡಲ್ಲೇ ಬರಬೇಕು, ಜೀಪಲ್ಲೇ ಬರಬೇಕು. ಇಲ್ಲ ಅಂತಲೇ ನೀವು ಬಂದರೆ ಅಲ್ಲಿ ಪಾರ್ಕ್ ಇದೆ, ಪಾರ್ಕಿಂಗ್ ಇದೆ. ಅಲ್ಲಿ ಕೆಳಗಡೆ ಗಾಡಿ ಬಿಟ್ಬಿಟ್ಟು ಅಲ್ಲಿಂದ ನಡ್ಕೊಬರ್ಬೇಕು. 1.5 2 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಜೀಪ್ಗಳೆಲ್ಲ ಬರ್ತಾ ಇರೋದು ಕಾಣಿಸ್ತಾ ಇದೆ ಅನಿಸುತ್ತೆ. ಸಖತ್ತಾಗಿದೆ ಒಂದು ಪ್ಲೇಸು. ಬನ್ನಿ, ವಿಸಿಟ್ ಮಾಡಿ. ನಮ್ಮ 100 ಕಿಲೋಮೀಟ್ರಲ್ಲಿ 1-2-3 ಪ್ಲೇಸ್ಗಳನ್ನ ಕವರ್ ಮಾಡ್ಕೋಬೋದು. ಆರಾಮಾಗಿ ಬರ್ಬೋದು, ಓಡಾಡ್ಬೋದು. ಆದಷ್ಟು ನಿಮ್ಮ ಸ್ವಂತ ವೆಹಿಕಲಲ್ಲಿ ಬನ್ನಿ. ಸ್ವಂತ ವೆಹಿಕಲಲ್ಲಿ ಬಂದರೆ ನಿಮಗೆ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು. ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದ್ರೂ ಯಾವ್ಯಾವ್ದಾರು ಪ್ಲೇಸ್ಗಳು. ಇಲ್ಲಿಂದ ಹೋಗ್ಬೇಕಾದ್ರೆ ಗೋಪಾಲಸ್ವಾಮಿ ಬೆಟ್ಟ ನೋಡ್ಕೊಂಡು ಹೋಗ್ಬೋದು. ನಾನು ಈ ಪ್ಲೇಸ್ನ ನೋಡಿರಲಿಲ್ಲ, ಸೊ ನಾನು ಈ ಪ್ಲೇಸ್ನ ನೋಡೋದಕ್ಕೆ ಅಂತ ಬಂದಿದ್ದೆ. ಅದಕ್ಕೋಸ್ಕರ ನಿಮಗೆ ಇದೊಂದು ಇನ್ಫಾರ್ಮೇಷನ್ನು. ಮೈಸೂರಿಂದ ಊಟಿಗೆ ಇಲ್ಲ ಅಂತಂದರೆ ಮಧುಮಲೈ ಚೆಕ್ ಪೋಸ್ಟ್ ಅಂತ ಬಂದು ನೀವು ಬಸ್ನ ಹೇಳ್ಕೊಂಡು ಅಲ್ಲಿಂದ ಏನಾರು ಬರ್ತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ಸ್ವಂತ ವೆಹಿಕಲಲ್ಲಿ ಬನ್ನಿ. ತುಂಬ ಚೆನ್ನಾಗಿದೆ. ತುಂಬ ಪುರಾತನವಾದ ದೇವಸ್ಥಾನ, ಅಂದರೆ ಹಳೆಯ ದೇವಸ್ಥಾನ. ವಿಭೂತಿ ಮಲೆ ಅನ್ನೋ ಹೆಸರಿಂದನೂ ಕರೀತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬಂದು ಒಂದು ಸರಿ ವಿಸಿಟ್ ಮಾಡಿ, ಸಖತ್ತಾಗಿದೆ. ನೋಡಿ, ಅಲ್ಲಿಂದ ಆದಮೇಲೆ ಇನ್ನೊಂದು ಆಪೋಸಿಟ್ ಪ್ಲೇಸ್ ಇದೆ ಕೆಳಗಡೆ. ಅಲ್ಲಿಂದ ಆದಮೇಲೆ ಇನ್ನೊಂದು ಮುಂದುಗಡೆ ಪ್ಲೇಸ್ ಇದೆ, ಅದು ಚೆನ್ನಾಗಿದೆ. ಅಲ್ಲೂ ಒಂದು ಮೌಂಟೇನ್ಸ್ ಕಾಣಿಸುತ್ತೆ. ಆರಾಮಾಗಿ ನೋಡಿಕೊಂಡು ಒಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಇದು ತುಂಬ ಹಳೆಯ ದೇವಸ್ಥಾನ ಅಂತಲೂ ಹೇಳ್ತಾರೆ. ಕ್ಯಾಮ್ರಾ ನೋಡೋಕ್ಕಾಗ್ತಿಲ್ಲ, ಕೆಳಗಡೆ ನೋಡ್ಕೊಂಡು ಓಡಾಡಬೇಕು. ಯಾಕೆ ಅಂತಂದರೆ ಇಲ್ಲಿ ನೋಡಿ ಹೇಗಿದೆ ಪ್ಲೇಸ್. ನೋಡಿ, ತುಂಬ ಚೆನ್ನಾಗಿದೆ. ಹತ್ಕೊಂಡು ಹೋಗ್ಬೇಕು. ಸೊ ಹತ್ಕೊಂಡು ಹೋಗೋಣ ಬನ್ನಿ. ತುಂಬ ಚೆನ್ನಾಗಿದೆ ಪ್ಲೇಸು. ಮೌಂಟೇನ್ಸ್ ಕಾಣಿಸುತ್ತೆ ಇಲ್ಲಿಂದ. ಬಂದರೆ ಫೈನ್ ಆಗ್ತಾರೆ ಆ ಥರ. ನಾರ್ಮಲ್ ಗಾಡಿನೂ ಅಲೋ ಇಲ್ಲ, ಬಂದರೆ ಫೈನ್ ಆಗ್ತಾರೆ. ಅಂದರೆ ಮೇಲ್ಗಡೆನೂ ಬಿಡಲ್ಲ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡಿ, ಸಕ್ಕತ್ತಾಗಿರುತ್ತೆ. ಜೀಪ್ಗಳು ಹೆಂಗೆ ಹಿಡಿತಾ ಇದೆ ನೋಡಿ. ರೋಡ್ ನೋಡಿ ಹೆಂಗಿದೆ. ನೀವು ಗಾಡೀಲಿ ಬಂದರೂ ಇಲ್ಲಿ ಬಿಡಲ್ಲ. ಈ ಆಫ್ ರೋಡಲ್ಲಿ ದೇವಸ್ಥಾನನ ನೋಡಿಕೊಂಡು ಮತ್ತೆ ಬ್ಯಾಂಬೂ ಫಾರೆಸ್ಟ್ಗೆ ಹೋದು. ಅಲ್ಲಿ ಪ್ರಾಣಿಗಳಂತೂ ಒಂದು ಸಿಗಲಿಲ್ಲ. ಅಕಸ್ಮಾತಾಗಿ ಏನಾರ ಬಂದರೆ ನೀವು ಬೆಳಗ್ಗೆನೇ ಪ್ರಾಣಿಗಳನ್ನ ನೋಡೋದಕ್ಕೆ ಬನ್ನಿ. ಇಲ್ಲ ಅಂತಂದರೆ ಸಿಗಲ್ಲ. ನಾವು ಬಂದಿದ್ದು ಒಂದು 3:30-4 ಗಂಟೆ ಆಗಿತ್ತು ನೋಡಿ. ಬಿಸಿಲೇ ಆಗಿದೆ, ಬಟ್ ಯಾವುದೋ ಪ್ರಾಣಿ ಕಾಣಿಸ್ಲಿಲ್ಲ. ಪ್ರಾಣಿ ಕಾಣಿಸೋದು ಬಿಡೋದು ನಮ್ಮ ಅದೃಷ್ಟ. ಅಕಸ್ಮಾತಾಗಿ ಏನಾರು ಸಿಕ್ಕಿದ್ರೆ ತುಂಬ ಒಳ್ಳೆಯದಲ್ಲ. ಹಿಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಪುನುಗು ಬೆಕ್ಕು ಕೇಳಿರ್ತೀರ, ಆ ಬೆಕ್ಕನ್ನ ನೋಡ್ದು. ಅದಾದಮೇಲೆ ಇನ್ಯಾವುದೋ ಪ್ರಾಣಿಗಳು ಸಿಗಲಿಲ್ಲ. ಪ್ರಾಣಿಗಳು ಸಿಗೋದೂ ತುಂಬ ಅದೃಷ್ಟನೇ, ಬಟ್ ಸಿಕ್ಕಿಲ್ಲ ಅಷ್ಟೇ. ನಿಮಗೇನಾರು ಅದೃಷ್ಟ ಇದ್ದರೆ ನಿಮ್ಮ ಟೈಮ್ಗೆ ಸಿಕ್ಕಿದ್ರೆ ಸಿಕ್ಕೋ ಹಾಗೆ ಹುಲಿ ಸಿಗ್ಬೋದು, ಬಿಟ್ಟು ಬೇರೆ ಯಾವ್ದಾರ ಪ್ರಾಣಿಗಳು ಸಿಗ್ಬೋದು. ಅದು ನಿಮ್ಮ ಅದೃಷ್ಟ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬನ್ನಿ ಮಸನಗುಡಿಗೆ. ತುಂಬ ಚೆನ್ನಾಗಿದೆ ಪ್ಲೇಸು. ಬಟ್ ಸಂಜೆ ಬೆಳಗ್ಗೆ ಬಂದರೆ ಮಾತ್ರ ನಿಮಗೆ ಕೆಲವೊಂದು ಪ್ರಾಣಿಗಳು ಸೈಟ್ ಆಗುತ್ತೆ, ಇಲ್ಲಾಂದರೆ ಕಷ್ಟ. ಹಿಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಸಪೋರ್ಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿದ್ರೆ ಒಂದಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. 1-2 ತಿಂಗಳು ನನಗೆ ಆಕ್ಸಿಡೆಂಟ್ ಆಗಿರೋ ಕಾರಣ ನಾನು ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊಸ ವಿಡಿಯೋ ಥರನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲೇಬೇಕು. ಹಿಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ.